ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಮನೆಯನ್ನು ಮಂದಿರಕ್ಕೆ ಹೋಲಿಸ್ತಾರೆ. ಇಲ್ಲಿ ನಮ್ಮ ಜೀವನವನ್ನೇ ನಾವು ಕಳೆದಿರ್ತೀವಿ. ಮನೆಯಲ್ಲಿ ನಮ್ಮ ಸಿಹಿ ಕಹಿ ನೆನಪುಗಳ ಭಂಡಾರನೇ ಇರುತ್ತೆ. ಮನುಷ್ಯ ತನ್ನ ಜೀವನದ ಮುಕ್ಕಾಲು ಭಾಗವನ್ನು ಮನೆಯಲ್ಲಿ ಕಳೆದಿರ್ತಾನೆ. ಅದಕ್ಕಾಗಿ ಮನೆಯ ಎನರ್ಜಿಯನ್ನು ಪಾಸಿಟಿವ್ ಆಗಿಡೋದು, ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ತುಂಬಿಕೊಂಡಿರೋ ಹಾಗೆ ಮಾಡೋದು ತುಂಬಾ ಮಹತ್ವಪೂರ್ಣವಾಗಿದೆ. ಇವತ್ತು ಮನೆಯನ್ನು ಹೇಗೆ ಎನರ್ಜೆಟಿಕ್ ಆಗಿ ಇಡಬೇಕು ಅಂತ ನೋಡೋಣ. ಮೊದಲನೆಯದಾಗಿ ನಮ್ಮ ಮನೆಯ ಅಂಗಳವನ್ನು ಸ್ವಚ್ಛವಾಗಿಟ್ಟಿರಬೇಕು. ನಿತ್ಯ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತಿಗೆ ಅಂಗಳಿಗೆ ನೀರನ್ನು ಸಿಂಪಡಿಸಿ ರಂಗೋಲಿಯನ್ನು ಹಾಕಬೇಕು. ಮನೆಯ ಬಲಬದಿಗೆ ತುಳಸಿ ಗಿಡವನ್ನು ಇಟ್ಟಿರಬೇಕು. ನಿತ್ಯ ತುಳಸಿ ಮಾತೆಯ ಪೂಜೆಯನ್ನು ಮಾಡಬೇಕು. ಹಳದಿಯಲ್ಲಿ ನೆಗೆಟಿವಿಟಿಯನ್ನು ದೂರ ಮಾಡುವಂತಹ ಶಕ್ತಿ ಇದೆ. ಅದಕ್ಕಾಗಿ ಹಳದಿಯ ನೀರಿನ ಸಿಂಪಡಣೆಯನ್ನು ನಿತ್ಯ ಬೆಳಿಗ್ಗೆ ಅಂಗಳಿಗೆ ಸಿಂಪಡಿಸಬೇಕು. ಶುಭ ಚಿಹ್ನೆಗಳ ರಂಗೋಲಿಯನ್ನು ಬಾಗಿಲು ಮುಂದೆ ತೆಗೆದಿರಬೇಕು. ಮೇಲಿಂದ ಮೇಲೆ ಮಾವಿನ ಎಲೆಯ ತೋರಣವನ್ನು ಬಾಗಿಲಿಗೆ ಹಾಕಬೇಕು. ಇದರಿಂದ ಕೂಡ ಮನೆಯ ಮುಖ್ಯ ದ್ವಾರದ ಶಕ್ತಿ ಹೆಚ್ಚಿಸುತ್ತದೆ. ಬಾಗಿಲ ಮೇಲೆ ಕುಂಕುಮದಿಂದ ಸ್ವಸ್ತಿಕನ್ನು ತೆಗೆಯಬೇಕು. ಹೊಸ್ತಿಲಿಗೆ ಹಳದಿಯ ಲೇಪನವನ್ನು ಮಾಡಬೇಕು. ಇದರಿಂದ ಮನೆಯ ನೆಗೆಟಿವಿಟಿ ದೂರವಾಗುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಮನೆಯ ಒಳಗೆ ಕೂಡ ಪ್ರವೇಶ ಮಾಡುವುದಿಲ್ಲ. ಕಸ ಗುಡಿಸುವಾಗ ಮನೆಯ ಕೊನೆಯ ಕೋಣೆಯಿಂದ ಮುಖ್ಯ ದ್ವಾರದ ತನಕ ಗುಡಿಸುತ್ತಾ ಬರಬೇಕು. ಟೈಲ್ಸ್ ಒರೆಸುವ ನೀರಿಗೆ ಹಳದಿ, ಭೀಮಸೇನಿ ಕರ್ಪೂರ, ಕಲ್ಲು ಉಪ್ಪು, ಗೋಮೂತ್ರವನ್ನು ಹಾಕಿ ಒರೆಸಬೇಕು. ಇದರಿಂದ ಮನೆಯಲ್ಲಿನ ನೆಗೆಟಿವಿಟಿ ದೂರವಾಗುತ್ತೆ. ದೇವರ ಮುಂದೆ ಆಕಳಿನ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಇದರಿಂದ ಲಕ್ಷ್ಮೀ ಮಾತೆ ಆಕರ್ಷಿತಳಾಗ್ತಾಳೆ. ಭೀಮಸೇನಿ ಕರ್ಪೂರವನ್ನು ಕರ್ಪೂರದಾನಿಗೆ ಹಾಕಿ ಅದರ ವ್ಯಾಪಾರನ್ನು ಮನೆಯಲ್ಲಿ ಹಬ್ಬಿಸಬೇಕು. ಈ ಸುವಾಸನೆಯಿಂದ ಮನೆಯ ಅಟ್ರಾಕ್ಷನ್ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕತೆ ಹೊರಗೆ ಹೋಗುತ್ತದೆ. ಪ್ರತಿ ಶನಿವಾರ ಮನೆಯಲ್ಲಿನ ಧೂಳು ಕಸ ಮೂಲೆಯಿಂದ ಗುಡಿಸಿಕೊಂಡು ಮನೆಯನ್ನು ಸ್ವಚ್ಛವಾಗಿ ಮಾಡಬೇಕು. ಅಡುಗೆ ಮನೆಯಲ್ಲಿ ಅಡುಗೆಗೂ ಮುನ್ನ ಒಲೆಯನ್ನು ಒರೆಸ್ಕೊಂಡು ಅರಿಶಿನ ಕುಂಕುಮ ಒಂದು ಹೂವನ್ನು ಹಾಕಿಟ್ಟು ಸ್ವಲ್ಪ ಸಕ್ಕರೆಯನ್ನು ಒಲೆಯ ಮೇಲೆ ಇಡಬೇಕು. ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯಲ್ಲಿ ಒಂದು ತೇಜಪತ್ರಿಯನ್ನು 2 ಲವಂಗ ಮತ್ತು ಭೀಮಸೇನಿ ಕರ್ಪೂರದ ಜೊತೆಗೆ ಹೊತ್ತಿಸಬೇಕು. ಈ ಸುವಾಸನೆಯಿಂದ ರಾತ್ರಿ ಲಕ್ಷ್ಮೀ ಮಾತೆ ಸಂಚಾರ ಮಾಡುವಾಗ ನಮ್ಮ ಮನೆಯ ಕಡೆಗೆ ಆಕರ್ಷಿತಳಾಗ್ತಾಳೆ. ಸೂರ್ಯ ಉದಯಿಸುವ ಮುನ್ನ ಎದ್ದೇಳಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಇದರಿಂದ ಉದಯಿಸುವ ಸೂರ್ಯನ ಶಕ್ತಿಯ ಸೆಳೆತ ನಮ್ಮ ಶರೀರದಲ್ಲಿ ಆಗುತ್ತದೆ. ದಿನವಿಡೀ ಹುಮ್ಮಸ್ಸು ಇದರಿಂದ ತುಂಬಿಕೊಂಡಿರುತ್ತದೆ. ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ 10 ರಿಂದ 15 ನಿಮಿಷನಾದರೂ ದೇವರ ಭಕ್ತಿಯಲ್ಲಿ ಸಮರ್ಪಿತಗೊಳಿಸಬೇಕು. ಈ ರೀತಿ ನಮ್ಮ ಜೀವನದಲ್ಲಿ ಒಂದಿಷ್ಟು ನಿಯಮಗಳನ್ನು ಅಳವಡಿಸಿಕೊಂಡ್ರೆ ಮನೆಯಲ್ಲಿ ಕೂಡ ಮಂದಿರದಂತೆ ಸಕಾರಾತ್ಮಕ ಔರ ತಯಾರಾಗುತ್ತೆ. ಸುಖ, ಶಾಂತಿ, ಸಮೃದ್ಧಿ ನೆಲೆಸಿರುತ್ತದೆ. ಈ ಉಪಾಯಗಳನ್ನು ಖಂಡಿತವಾಗಿ ಮಾಡಿ ನೋಡಿ. ಶುಭವಾಗಲಿ. ಬೈ. ಟೇಕ್ ಕೇರ್.